ನಿಮಗೆ ಮರಾಠಿ ಭಾಷೆ ಬರಲ್ಲ, ಕನ್ನಡ ಬರುತ್ತೆ. ಮತ್ತೆ ಇದು ಮರಾಠಿಯಾಗೈತಲ್ಲ, ಅಲ್ಲಿ ಮರಾಠಿ ಭಾಷೆಯಲ್ಲಿ ಸ್ಲಿಪ್ ಕೊಡ್ತಾವ್ರಂತೆ. ಹೌದಾ? ಹಾಗಾಗಿ ಮರಾಠಿ ಕನ್ನಡ ಎರಡು ಮುದ್ರಣ ಮಾಡಿ ಅಂತ ಹೇಳ್ಬಿಟ್ಟು ಒಂದಿದೆ. ಕನ್ನಡಿಗರಿಗೂ ಅಲ್ಲಿ ಮರಾಠಿ ಭಾಷೆಲ್ಲೇ ಕೊಡ್ತಾವ್ರಂತೆ. ನಾನು ನೋಡ್ತೇನೆ, ಕೇಳ್ತೇನೆ, ಇಮಿಡಿಯೇಟ್ ಮಾಹಿತಿ ತಗೋತೇನೆ ನಾನು. ಸರ್ ನೆನ್ನೆ ಹೋಗಿದ್ದೆ, ಅವರು ಸಾರಿ ಅಂತ ಕೇಳಿದ್ದಾರೆ. ದಯವಿಟ್ಟು ನಾನು ಮಾತಾಡ್ತೇನೆ ಸದ್ಯ ಸ್ಟೇಟಸ್ ತಗೋತೇನೆ. ನೀವು ಈ ರೀತಿ ಮಾಡೋದು ತಪ್ಪು ತಾನೆ. ಕನ್ನಡ ಉಳಿಸ್ರಿ. ಮೊದ್ಲೇ ಗಡಿ ತಾಲೂಕು ಕನ್ನಡ ಇದಿದೆ. ಒಂದು ಮರಾಠಿ ಭಾಷೆಯಲ್ಲಿ ಅವರು ಮುದ್ರಿತ ಕೊಡ್ತಾರೆ ಸರ್. ಕನ್ನಡ ಭಾಷೆ ಅಂತಕ್ಕಂಥದ್ದು ಇದಿಲ್ಲ. ಮರಾಠಿ ಭಾಷೆ ಪ್ರೀತಿ ಮಾಡೋಣ ಸರ್, ಎರಡೂ ಭಾಷೆಯಲ್ಲಿ ಕೊಡ್ಬೇಕು ಅಂತಕ್ಕಂಥದ್ದು ಒಂದು ಇದೆ ಸರ್. ನಮ್ ಕರ್ನಾಟಕ ಅಂದ್ರ ನಾವು ಎರಡು ಭಾಷೆನಲ್ಲಿ ವ್ಯವಹಾರ ಮಾಡ್ಬೇಕು. ಆಕ್ಚುಲಿ ಅವ್ರಿಗೆ ನಾವು ಟೆಂಡರ್ ಕೊಟ್ಟಿದ ಮೇಲೆ ನಾವು ಷರತ್ತುಗಳು ಹಾಕಿದ್ವಿ ಸರ್. ಅವ್ ಕಡೆಯಿಂದ ಮರಾಠಿ ಮತ್ತೆ ಕನ್ನಡ ಚಾಪ್ಲೇಬೇಕಾ ಅಂತ ತಿಳಿಸಿದೀವಿ. ಭಾರತ ವೈಭವ ಸುದ್ದಿ ಪ್ರಸಾರವಾದ ಕೂಡಲೇ ಎಚ್ಚೆತ್ತು ತೆರಿಗೆ ಪಾವತಿಯಲ್ಲಿ ಕನ್ನಡ ಭಾಷೆ ಮುದ್ರಿಸಿದ ಖಾನಾಪುರ ಪಟ್ಟಣ ಪಂಚಾಯಿತಿ. ಹೌದು, ಕರ್ನಾಟಕ ರಾಜ್ಯದ ಗಡಿ ಬೆಳಗಾವಿ ಜಿಲ್ಲೆ ಖಾನಾಪುರ ಪಟ್ಟಣ ಪಂಚಾಯಿತಿಯಲ್ಲಿ ಸಂತೆ ಬೀದಿ ವ್ಯಾಪಾರಸ್ಥರಿಗೆ ಮರಾಠಿ ಭಾಷೆಯಲ್ಲಿ ತೆರಿಗೆ ಪಾವತಿಯನ್ನ ವಿತರಿಸುತ್ತಿರುವ ಕುರಿತು ನಿನ್ನೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಸಮಗ್ರವಾಗಿ ವರದಿ ತಯಾರಿಸಿ ಬೆಳಗಾವಿ ನಗರಾಭಿವೃದ್ಧಿ ಕೋಶದ ಜಿಲ್ಲಾ ಯೋಜನಾ ನಿರ್ದೇಶಕರಾದ ಮಲ್ಲಿಕಾರ್ಜುನ್ ಕಲಾದ್ಕಿ ಅವರ ಗಮನಕ್ಕೆ ತೆಗೆದುಕೊಂಡು ಬಂದಿದ್ರು. ಇದರ ಜೊತೆಗೆ ನಿನ್ನೆ ಜಿಲ್ಲಾದಾದ್ಯಂತ ಈ ವರದಿ ಫುಲ್ ವೈರಲ್ ಆಗಿತ್ತು. ಕೂಡಲೇ ಮುಖ್ಯ ಅಧಿಕಾರಿಗಳು ಆದ ಸಂತೋಷ್ ಕುರುಬೆಟ್ಟ ಅವರು ಫುಲ್ ಅಲರ್ಟ್ ಆಗಿ ಕನ್ನಡ ಭಾಷೆಯಲ್ಲಿ ತೆರಿಗೆ ಪಾವತಿಯನ್ನ ಮುದ್ರಣ ಮಾಡಿಸುವುದರ ಜೊತೆಗೆ ಈ ರೀತಿ ವಿತರಣೆ ಮಾಡಿದ ಗುತ್ತಿಗೆದಾರರಿಗೆ ನೋಟಿಸ್ ಜಾರಿ ಮಾಡಿ ಕನ್ನಡ ಮಾತನಾಡುವ ವ್ಯಾಪಾರಸ್ಥರಿಗೆ ಕನ್ನಡದ ಪಾವತಿಯನ್ನ ವಿತರಣೆ ಮಾಡಿ ಎಂದು ನಿರ್ದೇಶನ ನೀಡಿದ್ದಾರೆ. ಇದರ ಜೊತೆಗೆ ಇಂದು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜ್ ಅವರೊಂದಿಗೆ ಮಾತನಾಡಿ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟು ಈ ರೀತಿ ಮುಂದೆ ಆಗದಂತೆ ಸಮಜಾಯಿಷಿ ನೀಡಿದ್ದಾರೆ. ಒಟ್ಟಾರೆ ನಮ್ಮ ನ್ಯೂಸ್ ಸಮೂಹದ ವರದಿಗೆ ಎಚ್ಚೆತ್ತು ಗಡಿ ಖಾನಾಪುರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕನ್ನಡ ಭಾಷೆಯನ್ನ ಉಳಿಸಲು ಮುಂದಾದ ಅಧಿಕಾರಿಗಳು ಹಾಗೂ ಈ ಬಗ್ಗೆ ವರದಿ ಮೂಲಕ ಎಚ್ಚರಿಸಿದ ನಮ್ಮ ನ್ಯೂಸ್ ಸಮೂಹಕ್ಕೆ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗುತ್ತಿದೆ. ಕರ್ನಾಟಕ ರಾಜ್ಯದ ಒಂದ್ ರೀತಿ ಗಡಿ ತಾಲೂಕು ಖಾನಾಪುರ ಒಂದ್ ರೀತಿ ಪಟ್ಟಣ ಪಂಚಾಯತಿಯಲ್ಲಿ ಎಲ್ಲ ಒಂದ್ ಕಡೆ ಕನ್ನಡ ಭಾಷೆ ಮುದ್ರಣಕ್ಕೆ ಕನ್ನಡ ಭಾಷೆ ಮುದ್ರಣಕ್ಕೆ ನಿರ್ಲಕ್ಷ್ಯ ತೋರಿದ ಒಂದ್ ರೀತಿ ಪಟ್ಟಣ ಪಂಚಾಯತಿ ಅಧಿಕಾರಿಗಳಂತ ವರದಿ ಮಾಡಿದ್ವಿ. ಮತ್ತೆ ಆಡಳಿತ ಇದಕ್ಕೆ ಕೂಡಲೇ ಎಚ್ಚೆತ್ತುಕೊಂಡಿರ್ತಕ್ಕಂಥ ಮುಖ್ಯಾಧಿಕಾರಿಗಳಾಗಿರ್ತಕ್ಕಂಥ ಸಂತೋಷ್ ಕುರುಬೆಟ್ ಅವರು ಹಾಗೂ ಸಿಬ್ಬಂದಿಗಳು ಕೂಡಲೇ ಸಂಪೂರ್ಣವಾಗಿ ಕನ್ನಡಮಯ ಮಾಡಿ ಮುದ್ರಣ ಮಾಡಿ ಸೀಲ್ ಹಾಕಿದ್ದಾರೆ. ಈ ಬಗ್ಗೆ ಸ್ವತಃ ಏನ್ ಹೇಳ್ತಾರೆ ಸರ್? ನಮಸ್ತೆ. ಮೊದ್ಲೇ ಗಡಿ ತಾಲೂಕು ಸರ್, ಕನ್ನಡ ಅಂತಕ್ಕಂಥದ್ದು ತುಂಬಾ ತಾರತಮ್ಯ ಇದೆ ಸರ್. ಕನ್ನಡ ಮತ್ತೆ ಮರಾಠಿ ಸಹೋದರ ಭಾಷೆಗಳು, ಆದ್ರೆ ಕನ್ನಡ ಭಾಷೆನೇ ಮುದ್ರಣವಾಗಿರ್ಲಿಲ್ಲ. ನಮ್ಮ ವರದಿ ಸುದ್ದಿ ಮಾಡಿದ್ವಿ. ಇಲ್ಲ ಸರ್, ನಿನ್ನೆ ದಿನಾಂಕ 18/6/2026 ಭಾರತ ವೈಭವ ಆಗಿರ್ಬೋದು, BV5 ಆಗಿರ್ಬೋದು ಅಥವಾ TV24 ಆಗಿರ್ಬೋದು, ಈ ಮೂರು ದೃಶ್ಯ ಮಾಧ್ಯಮಗಳಲ್ಲಿ ಪ್ರಚಾರವಾದ ತಕ್ಷಣ ನಮ್ಮ ಮೇಲಾಧಿಕಾರಿಗಳಾಗಿರುವಂತ ಹಾಗೂ ಯೋಜನಾ ನಿರ್ದೇಶಕರು ಆಗಿರುವಂತ ಶ್ರೀ ಮಲ್ಲಿಕಾರ್ಜುನ್ ಕಲಾದ್ಕಿ ಸರ್ ಅವರು ನನಗೆ ದೂರವಾಣಿ ಮೂಲಕ ತಕ್ಷಣ ನನಗೆ ವಿಷಯವನ್ನು ತಿಳಿಸಿದರು. ಅದೇ ದಿನಾಂಕ 18ರಂದೇ ನಾನು ಅವರಿಗೆ ನೋಟಿಸ್ ಅನ್ನು ಸಹ ಜಾರಿ ಮಾಡಿದ್ದು ಹಾಗೂ ಅವತ್ತೇನೆ ನಾನು ಕನ್ನಡದಲ್ಲಿ ರಶೀದಿಗಳನ್ನು ಅವತ್ತೇ ನಾನು ಮುದ್ರಿಸಿ ವಿತರಿಸಿದ್ದೆ ಸರ್. ಈಗ ಯಾಕಪ್ಪ ಅಂತಂದ್ರೆ ಮೊದ್ಲೇ ಇಲ್ಲಿ ಕನ್ನಡ ಮತ್ತೆ ಇದಿದೆ, ವಿಶೇಷವಾಗಿ ಮುಂದೆ ಈ ರೀತಿ ಆಗ್ದಂಗೆ ಏನಾದ್ರು ಕ್ರಮ ಕೈಗೊಳ್ತೀರಾ? ಏನೇನ್ ಕ್ರಮ ಕೈಗೊಳ್ತೀವಿ? ಅಲ್ಲ, ಈ ರೀತಿ ಆಗದೆ ಇರುವಂತಲ್ಲ, ಈ ರೀತಿ ಆಗದೆ ಇರುವಂತಂದ್ರೆ ಏನು ಪ್ರಶ್ನೆ ಬರೋದಿಲ್ಲ ಅದ. ಯಾಕಂತಂದ್ರೆ ನಾನು ನಿನ್ನೆನ ಅವ್ರಿಗೆಲ್ಲ ರೆಸಿಟ್ ಬುಕ್ ಎಲ್ಲ ನಿನ್ನೆ ಕನ್ನಡದಾಗ ಪ್ರಿಂಟ್ ಮಾಡಿ ಕೊಟ್ಬಿಟ್ಟಿದ್ದೀನಿ. ಹೌದಾ? ಒಟ್ಟಾರೆ ಎಲ್ಲರಿಗೂ ಏನ್ ಹೇಳಿಕ್ ಬಯಸ್ತೀವಿ ಸರ್ ಕನ್ನಡಿಗರಿಗೆ? ಅಲ್ಲ, ನಾನು ಒಬ್ಬ ಕನ್ನಡ ಮೀಡಿಯಂ ವಿದ್ಯಾರ್ಥಿಯಾಗಿನೇ ನಾನು ಪಾಸ್ ಆಗಿದ್ದು. ನಾನು ಒಬ್ಬ ಕನ್ನಡ ಮೀಡಿಯಂನೇ. ಅದೇ ಒಂದು ಅಚಾತುರ್ಯದಿಂದ ನಡೆದಿರ್ತಂತ ಒಂದು ಘಟನೆ ಅದು. ಅವರು ತಮಗೂ ಸಹ ಧನ್ಯವಾದಗಳನ್ನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ಧನ್ಯವಾದ. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಖಾನಾಪುರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.